ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದಿನಿಂದ ನಿನ್ನ ಕಷ್ಟ ಬಗೆಹರಿತು ಅಂತಲೇ ತಿಳಿದುಕೋ. ಮನೆ ದೇವರಿಗೆ ಹೋಗಿ ಬರ್ತಾ ಇದ್ದೀಯ. ಯಾವ ದೇವರನ್ನು ಬಿಟ್ಟರೂ ಮನೆ ದೇವರನ್ನು ಬಿಡಬಾರ್ದು ಅಂತ ನಿನಗಾಗಲೇ ಗೊತ್ತಾಗಿದೆ. ಯಾಕೆಂದರೆ ಈ ಹಿಂದೆ ಅಂಥ ಅವಮಾನವೂ ದೇವರಿಗೆ ಮಾಡಿದ್ದೀಯ. ಅದರ ಪಶ್ಚಾತ್ತಾಪವಾಗಿ ಇಂದು ನಿನಗೆ ಅನುಭವಿಸ್ತಾ ಇದ್ದೀಯ. ಈಗ ಒಳ್ಳೆಯ ಸಮಯ ಬಂದಾಗಿದೆ. ಸಮಯ ಅಂತಿಂಥದ್ದಲ್ಲ. ಆದರೆ ಈ ಜೀವನದಲ್ಲಿ ಕಷ್ಟ ಸುಖ ನೋಡಿದವರೆಲ್ಲರೂ ಕೇವಲ ಸುಖನೇ ಬೇಕು ಅಂತಲ್ಲ, ಕಷ್ಟ ಬಂದಾಗಲೇ ಸುಖದ ಬೆಲೆ ಗೊತ್ತಾಗಲಿಕ್ಕೆ ಸಾಧ್ಯ. ಹಾಗೆಯೇ ಇಲ್ಲಿವರೆಗೂ ನೀನು ನೋಡಿಕೊಂಡು ಬಂದಂಥ ರೀತಿ ಬೇರೆ, ಇನ್ನು ಮುಂದೆ ನೋಡುವ ರೀತಿ ಬೇರೆ. ಯಾಕೆಂದರೆ ಕಷ್ಟದಿಂದ ಎದ್ದಂಥ ಮನುಷ್ಯ, ಅವಮಾನದಿಂದ ಎದ್ದಂಥ ಮನುಷ್ಯ ಮುಂದಿನ ಜೀವನ ಅವನ ತುಂಬ ಚೆನ್ನಾಗಿರುತ್ತದೆ. ಯಾಕೆಂದರೆ ಅನುಭವದಿಂದ ಬಂದಂಥದ್ದು. ಅನುಭವ ಬೇರೆಯವರಿಂದ ಕೇಳಿದ್ದಲ್ಲ, ತಾನೇ ಸ್ವತಃ ಅದನ್ನು ಅನುಭವಿಸುವಂಥದ್ದು. ಹಾಗಾಗಿ ಯಾವುದಕ್ಕೂ ಯೋಚನೆ ಮಾಡಬೇಡ. ಈ ಹಿಂದೆ ಆದಂಥ ತಪ್ಪುಗಳನ್ನೆಲ್ಲವನ್ನು ಸರಿಪಡಿಸಿಕೊಂಡು ಮುಂದಿನ ಜೀವನಕ್ಕೆ ನಾಂದಿ ಆಗು. ಹಾಗೆ ಕಂದ, ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬರೋದನ್ನು ಮಾಡು. ಈ ಹಿಂದೆ ನಿನಗೆ ಆಸ್ಪತ್ರೆಗೆ ಹೋಗಲಿಕ್ಕೆ ಸುಮಾರು ದುಡ್ಡು ಬೇಕು ಬಾಬಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲ, ಅಷ್ಟೊಂದೇನು ಖರ್ಚು ಬರೋದಿಲ್ಲ. ಯಾಕೆ ಹೋಗ್ಬಾ ಅಂತ ಹೇಳ್ತಾ ಇದ್ದೀನಿ ಅನ್ನೋದು ಅಲ್ಲಿ ಹೋದ ಮೇಲೆ ನಿನಗೆ ತಿಳಿಯುತ್ತದೆ. ಹೋಗಿ ಬಾ ಕಂದ. ಹಾಗೆ 48 ಶುಕ್ರವಾರ ನಿನ್ನ ಮನೆ ಮುಂದೆನೇ ಇರುವಂಥ ಬಿಳಿ ಎಕ್ಕದ ಎಲೆಯನ್ನು 21, 11 ಅಥವಾ 9, 7 ಈ ರೀತಿ ಬೆಸ ಸಂಖ್ಯೆಯಲ್ಲಿ ಅದನ್ನು ಅರಿಶಿನ ದಾರದಲ್ಲಿ ಪೊಣಿಸಿ ಪ್ರತಿ ಶುಕ್ರವಾರ ಆ ಮಹಾಲಕ್ಷ್ಮಿ ಪಾದಕ್ಕೆ ಇಟ್ಟು ನಮಸ್ಕಾರ ಮಾಡಿ ಅದನ್ನು ಮಾರನೇ ದಿನ ಹೊರಗಡೆ ಹಾಕಿಬಿಡು. ಇಷ್ಟೇ ನೀನು ಮಾಡಬೇಕಾಗಿದ್ದು. ಇದನ್ನು ಮಾಡಿದರೆ ಆ ತಾಯಿಯ ಆಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ತುಂಬ ಖರ್ಚು ಕಡಿಮೆ ಆಗುತ್ತದೆ. ಅನಾವಶ್ಯಕವಾಗಿ ಖರ್ಚು ಮಾಡುವಂಥದ್ದು ನಿಲ್ಲುತ್ತದೆ. ದುಡಿಮೆ ಹಾದಿ ಸರಳವಾಗುತ್ತದೆ. ಎಲ್ಲ ಹಾದಿನೂ ನಿನಗೆ ಸ್ಪಷ್ಟವಾಗಿ ಕಾಣುತ್ತದೆ. ಸ್ಪಷ್ಟತೆ ಇದ್ದಾಗಲೇ ದಾರಿ ನಿಖರವಾಗುತ್ತದೆ. ಹಾಗಾಗಿ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಬಂದಂಥದ್ದು ಬರಲಿ, ಬಾಬಾರ ಪಾದ ಇರಲಿ ಅಂತ ಹೇಳ್ತಾ ಇದ್ದೆಯಲ್ಲ, ನನ್ನ ಪಾದ ಹಿಡ್ಕೊಂಡಿದ್ದೀಯ ಅಂದ ಮೇಲೆ ನಾನು ನಿನ್ನನ್ನು ಮೇಲಕ್ಕೆ ಎತ್ತುತ್ತೇನೆ. ಇವತ್ತೊಂದು ಒಳ್ಳೆಯ ಸುದ್ದಿ. ಆದರೆ ಒದ್ದಾಟ ಮಾತ್ರ ಇದ್ದೇ ಇರುತ್ತದೆ, ಆಗುತ್ತದೋ ಇಲ್ಲೋ ಅನ್ನೋದು. ಇರಲಿ, ಯೋಚನೆ ಮಾಡಬೇಡ. ಸದ್ಯದರಲ್ಲೇ ಈಗ ನೀನು ಮಾತುಕತೆಗೆ ಹೋಗಿದ್ದೀಯಲ್ವ, ಆ ಮಾತುಕತೆ ಸರಳವಾಗಿ ಮುಗಿಯುತ್ತದೆ. ಅಲ್ಲಿ ನಿನ್ನ ಬೆಲೆ ಹೆಚ್ಚಾಗಲೆಂದ ನಾನು ಮಾಡ್ತಾ ಇದ್ದೇನೆ. ಇಟ್ಟಂಥ ಕೆಲಸ ಎಂದು ಹಿಂದೆ ಸರಿಬೇಡ. ಬರುವಂಥ ಕೆಲಸವು ಸಂಪೂರ್ಣವಾಗುತ್ತದೆ. ಯೋಚನೆ ಮಾಡೋದನ್ನು ಬಿಟ್ಟು ಮುಂದುವರಿ, ಧೈರ್ಯದಿಂದ ಇರು. ನಾನಿದ್ದೇನೆ. ಶುಭ ದಿನ.